ಎಲ್ಲ ಗಣತಿದಾರರಿಗೆ ನನ್ನ ನಮಸ್ಕಾರಗಳು ಮತ್ತು ವಿನಂತಿ. ನಾನು ಒಂದಿಷ್ಟು ಗಣತಿ ಮಾಡೋರಿಗೆ ಒಂದಿಷ್ಟು ಟಿಪ್ಸ್ ಹೇಳಬೇಕಂತೇಳಿ ನಾ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡ್ರಿ. ದಯವಿಟ್ಟು ಈಗ ಗಣತಿ ಮಾಡೋಕ್ಕೆ ಹೋಗೋರೆಲ್ಲರೂ ಒಂದಿಷ್ಟು ನಿಮ್ಮದೇ ಆದಂಥ ಆರೋಗ್ಯಕರ ಪಾನೀಯಗಳನ್ನು ಬಾಟಲ್ನಲ್ಲಿ ತುಂಬಿಕೊಂಡು ಹೋಗ್ರಿ. ಆರೋಗ್ಯ ಸಮಸ್ಯೆ ಕೆಟ್ಟರೆ, ಪಿತ್ತ ಹೆಚ್ಚಾದ್ರೆ, ಎಸಿಡಿಟಿ ಬಂತಂದ್ರೆ, ನಿಮ್ಗೆ ಅವಾಗವಾಗ ಚಕ್ರ ಬರ್ತಿರ್ತೈತಿ. ನೀವು ಹೋದಂಥ ಸ್ಥಳದಲ್ಲಿ ನೀರು ಅಥವಾ ಸೋಡಾ ಅಥವಾ ಏನೋ ಜೀರಾ ಏನೂ ಸಿಗ್ತಾ ಇರೋದಿಲ್ಲ, ಅಥವಾ ಎಲ್ಲಿ ಬೇಕಲ್ಲೇ ನಿಮ್ಗೆ ನೀರು ನಿಮ್ಗೆ ಆಗಿ ಬರ್ತಿರೋದಿಲ್ಲ. ಅಂಥಲ್ಲೇ ನೀವು ನಿಮ್ಮದೇ ಆದಂಥ ಮನೆಯ ಒಂದಿಷ್ಟು ಶರ್ಬತ್ತನ್ನು ಮಾಡ್ಕೊಂಡು ಹೋಗ್ರಿ. ಆ ಶರ್ಬತ್ ಏನಪ್ಪ ಅಂತಂದ್ರೆ, ಈಗ ಪಿತ್ತದ ದೋಷ ಇರಲಿ, ಅದು ಬಿ ಪಿ ಇರಲಿ, ಹೈ ಬಿ ಪಿ ಇರಲಿ, ಹೊಟ್ಟೆ ಸಮಸ್ಯೆ ಇರಲಿ, ಏನೇ ಇರಲಿ ರೀ, ಸ್ವಲ್ಪ ಪುದೀನ, ಒಂದಿಷ್ಟು ಲೆಮನ್ ಗ್ರಾಸು, ಒಂದಿಷ್ಟು ಬಡೆ ಸೊಪ್ಪು ಕಾಳು, ಜೀರಿಗೆ, ಅಜ್ವಾನ ಬ್ಯಾಡ್ರಿ, ಇದು ಏನಪ್ಪ ಅಂತಂದ್ರೆ ಇವು ಕೊರಿಯಾಂಡರ್ ಸೀಡು, ಮತ್ತು ಏನಪ್ಪ ಅಂತಂದ್ರೆ ಇವನ್ನೆಲ್ಲ ಸೇರಿಸಿ ಬಾಯ್ಲ್ ಮಾಡಿರಿ, ಬೆಲ್ಲ ಹಾಕಿ. ಇವನ್ನೆಲ್ಲ ಸೇರಿಸಿ ಬಾಯ್ಲ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕ್ಕೊಂಡು, ಅದು ಶರ್ಬತ್ ಥರ ನೀರಿಂದೊಂದು ಸಿರಪ್ ಇರ್ತೈತಲ್ರಿ, ಆ ಥರ ಸಿರಪ್ ಮಾಡಿಕೊಂಡು ನಿಮ್ದೊಂದು ಯಾವ್ದಾರ ಮನೆಯಲ್ಲಿ ಒಂದು ಬಾಟಲ್ನಲ್ಲಿ ಹಾಕ್ಕೊಂಡು ಹೋಗ್ರಿ. ಇನ್ನೊಂದು ಎಲ್ಲರ ನಿಮ್ಗೆ ಚಕ್ರ ಬಂದಂಗೆ ಆಯ್ತು, ಪಿತ್ ಬಂದಂಗೆ ಆಯ್ತು, ವಾಂತಿ ಬಂದಂಗೆ ಆತಂದಲ್ಲೇ ಆ ಸಿರಪ್ಪನ್ನು ಒಂದು ಗ್ಲಾಸ್ನಲ್ಲಿ ಹಾಕ್ಕೊಂಡು ಬೇರೆ ನೀರು ಸೇರಿಸ್ಕೊಂಡು, ಬೇಕಂದ್ರೆ ಒಂದು ಸ್ವಲ್ಪ ನಿಂಬೆಯನ್ನು ಹಿಂಡ್ಕೊಂಡು ಕುಡಿದ್ರೆ ನಿಮ್ಗೆ ರಿಲೀಫ್ ಆಗ್ಬಿಡ್ತೈತಿ. ಇದೊಂದು ಟಿಪ್ಸ್ ರೀ ನನ್ನ ಕಡೆಯಿಂದ. ಆಮೇಲೆ ಇನ್ನೊಂದು ಟಿಪ್ಸ್ ಏನು ಹೇಳ್ತೀನಿ ಅಂತಂದ್ರೆ ರೀ, ನೀವು ಮೊಣಕಾಲು ನೋವು ಇದ್ದವರು, ನಿಮ್ಗೆ ಮೊಣಕಾಲು ಸಮಸ್ಯೆ ಐತಿ, ಹತ್ತಕ್ಕಾಗೋದಿಲ್ಲ ಅಂತಂದವರು, ನೀವು ಎಲ್ಲಾರ ಗಿಡದ ಕೆಳಗೆ ನೆಟ್ ಬರುವಲ್ಲೇ ಕುತ್ಕೊಂಡು ಅಲ್ಲೇ ಮೇಲೆ ಹತ್ತಕ್ಕೆ ಆಗ್ಲಾರ್ದವರು ಏನು ಮಾಡಿರಿ, ಮನೆ ನಂಬರನ್ನು ಬರ್ಕೊಂಡು ಅವ್ರಿಗೆ ಮನೆ ರೆಕಾರ್ಡ್ಗಳನ್ನು ತೊಗೊಂಡು ಕೆಳಗೆ ಬರೋಕೆ ಹೇಳ್ರಿ. ಇದು 2ನೇ ಟಿಪ್ ಆಗಿರ್ತೈತೆ ರೀ. ಆಮೇಲೆ ಪ್ರತಿ ಮನೆಯಲ್ಲಿನೂ ನೆಟ್ ಬರೋಂಗಿಲ್ಲ ರೀ. ಹೀಗಾಗಿ ನೀವೇನು ಮಾಡ್ಬೇಕಂದ್ರೆ, ನೆಟ್ ಬರುವಲ್ಲೇ ಅಥವಾ ಸರ್ವರ್ ಬರುವಲ್ಲೇ ಒಂದು ಕಡೆ ಕುತ್ಕೋರಿ. ನೀವು ಎಲ್ಲರೂ ಕುತ್ಕೊಂಡು ನಿಮ್ಗೆ ಅಲ್ಲೇ ಆಸ್ಪಾಸ್ ಒಂದು 2-3 ಮನೆ ಬಾಗಿಲು ನಂಬರ್ಗಳನ್ನು ಬರ್ಕೊಂಬಂದು ಅಲ್ಲೇ ನಿಮ್ಮ ಫೋನಿನಲ್ಲಿ ಚೆಕ್ ಮಾಡ್ಕೊರಿ ಮೊದಲು. ಅದು ನಿಮ್ಮ ಫೋನಿನಲ್ಲಿ ಐತೆ ಅಂತ ಕನ್ಫರ್ಮ್ ಆದಮೇಲೆ ಬೇಕಂದ್ರೆ ನೀವು ಅವ್ರ ಮನೆಗೆ ಹೋಗ್ರಿ ಕರೆದ್ರೆ. ಇಲ್ಲ ಅಲ್ಲೆಲ್ಲ ಎಮ್ಮೆ ಎತ್ತು ಅದಾವು, ನಾಯಿ ಅದಾವು ಅಂತಂದು ನಿಮ್ಗೆ ಏನಾರ ತೊಂದರೆ ಅನಿಸ್ತೈತೆ ಅಂದ್ರೆ ಅಲ್ಲಿ ಕುಂತಲೇನ ಸಹಿತ ಅವ್ರದ್ದು ನೀವು ಮಾಹಿತಿ ಎಂಟರ್ ಮಾಡಿಕೊಂಡು ನೀವು ಸಬ್ಮಿಟ್ ಮಾಡಿದರೆ ಅದು ಬೇಗ ಕೆಲಸ ಆಗ್ತೈತೆ ಅಂಥೇಳಿ ನಂದೊಂದು ವಿನಂತಿ ರೀ. ಎಲ್ಲ ಸಮೀಕ್ಷೆದಾರರಿಗೆ ಈ ಥರ ಮಾಡೋದ್ರಿಂದ ತುಂಬ ಬೇಗ ಕೆಲಸ ಆಗ್ತೈತೆ ರೀ. ಆವಾಗವಾಗ ನೀವು ಇದನ್ನು ಶರ್ಬತ್ತನ್ನು ಕುಡಿತಾ ಇರ್ರಿ, ಸ್ವಲ್ಪ ಕಣ್ಣಿಗೆ ರೆಸ್ಟ್ ಕೊಡ್ತಾಯಿರಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಮೊಬೈಲ್ ಅಥವಾ ಮಾಡೋಕ್ಕೆ